ಈ ಕಾಲೇಜ್ ಹುಡುಗರು ಹೋಗ್ತಾರೆ ಅಂಥ ಕಡೆ ಕಂಟ್ರೋಲ್ ಮಾಡಲಿ, ವೀಲಿಂಗ್ ಹೋದ್ರೆ ಕಂಟ್ರೋಲ್ ಮಾಡಿ, ನಾವು ಅದ್ರ ಬಗ್ಗೆ ಕೇಳಲ್ಲ. ಯಾರೋ ನಾಗರಿಕ ಪಾಪ ಮನೆ ಒಂದು ಮಗು ಎತ್ಕೊಂಡು ಹೋಗ್ತಾವ್ರೆ, ಈ ಸಡನ್ನಾಗಿ ಫ್ಯಾಮಿಲಿ ಹೋಗ್ತಾರೆ, ಅಡ್ಡ ನಿಲ್ಸಿ ಬಂದ್ಬಿಟ್ರು ಒಬ್ರು ನಮ್ಮ ಕಣ್ಣು ಮುಂದೆ. ಹೆಲ್ಮೆಟ್ ಇತ್ತೋ ಹೆಲ್ಮೆಟ್ ಇಲ್ಲೋ ಸೇಫ್ಟಿಯಾಗಿ ಹೋಗ್ತಾ ಇದ್ರು. ಬಟ್ ಇದೇನಾಯಿತು, ಇವರಿಂದಾನೇ ರಸ್ತೆ ಸೇಫ್ಟಿ ಹಾಳಾದಂಗೆ. ಕಮಿಷನ್ ಆದೇಶ ಕೊಟ್ಟಿದ್ರು, ಯಾಕೆ ಹಿಡಿಬೇಕಾಯ್ತು ಅವ್ರನ್ನ? ತಪ್ಪು ತಾನೆ. ಈಗ ಹಿಡಿದಿದ್ದಾರೆ, ಓಕೆ ಹಿಡಿದೆ, ಇವು ತಿರ್ಗಾ ನೆಕ್ಸ್ಟು ಕಮಿಷನರು ಇವತ್ತು ಅದೇ ಹೇಳಿಕೆ ಕೊಡೋದು ಏನಾಗುತ್ತೆ? ಅದಕ್ಕೆ ಆ ಹೇಳಿಕೆಗೆ ಬೆಲೆ ಇಲ್ವಾ? ಎಲ್ಲ ರೆಕಾರ್ಡ್ಸ್ ಹೋಯಿತು, ನಾನೇನು ಯಾವುದೇ ವೈಲೇಟ್ ಮಾಡಿರಲಿಲ್ಲ ಸರ್. ಗಾಡಿ ಕಿತ್ಕೊಂಬ ಬಂದ, ಕೀ ಕೊಡಲಿಲ್ಲ, ಗಾಡಿ ಏನು ಬಂದ್ಬಿಟ್ಟು ಏನು ಬೇಕು ತೊಗೊಂಡೋಗಪ್ಪ, ನನಗೆ ಗೊತ್ತದೆ, ರಿಲೀಸ್ ಮಾಡಿ ಗೊತ್ತದೆ ಅಂತ ನಾವು ಹೊರಟ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ, ಮೆಟ್ರೋಪಾಲಿಟನ್ ಸಿಟಿ. ನೀವು ಬೆಂಗಳೂರಿನಲ್ಲಿದ್ದೀವಿ. ಪ್ರತಿನಿತ್ಯ ಕೋಟ್ಯಂತರ ವಾಹನಗಳು ರಸ್ತೆಗಿಳಿತವೆ. ಕೆಲವೊಬ್ಬರು ರೂಲ್ಸ್ ಬ್ರೇಕನ್ನು ಮಾಡ್ತಾರೆ, ಜೊತೆಗೆ ವೈಲೇಷನ್ಸ್ನು ಕೂಡ ಮಾಡ್ತಾರೆ. ಟ್ರಾಫಿಕ್ ಪೊಲೀಸ್ನವರು ಇದೆಲ್ಲವನ್ನು ಕೂಡ ನಿರ್ವಹಿಸಬೇಕು, ನಿಯಂತ್ರಿಸಬೇಕು ಅಂದರೆ ಅವ್ರಿಗೊಂದಿಷ್ಟು ಸವಾಲುಗಳು ಕೂಡ ಇದೆ. ಆದರೆ ಇದನ್ನು ನಿಯಂತ್ರಿಸುವ ಭರದಲ್ಲಿ ಎಲ್ಲೋ ಸಾಮಾನ್ಯ ಸಾರ್ವಜನಿಕರಿಗೆ, ಸವಾರಿಗೆ ಅಡ್ಡಿಪಡಿಸಿ ನಿನ್ನೆ ಮಂಡ್ಯದಲ್ಲಿ ಆದಂಥ ಘಟನೆ, ಅಮಾಯಕ ಜೀವ ಬಲಿಯಾಗಿದ್ದು. ಹಾಗಾಗಿ ಟ್ರಾಫಿಕ್ ಪೊಲೀಸ್ನವರ ವರ್ತನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅದನ್ನು ಸಾರ್ವಜನಿಕರ ಬಳಿಯಲ್ಲೇ ಕೇಳೋಣ. ಅವರು ಏನು ಹೇಳ್ತಾರೆ ಕೇಳೋಣ. ಅವರಿಗೆಲ್ಲ ಆ ಥರದ್ದು ಯಾವ ರೀತಿಯಾದಂಥ ಕೆಟ್ಟ ಅನುಭವಗಳು ಇದೇ ಟ್ರಾಫಿಕ್ ಪೊಲೀಸ್ನವರಿಂದ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಟ್ರಾಫಿಕ್ ಪೊಲೀಸ್ನವ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಮಂಡ್ಯದಲ್ಲಾದಂಥ ಘಟನೆ ತುಂಬ ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಘಟನೆ. ಅವರು ಏಕಾಏಕಿಯಾಗಿ ಅವ್ರನ್ನ ಅಡ್ಡಿಪಡಿಸಿದ್ರು ಅಂತ ಹೇಳಿ ಅವರು ಸ್ಕಿಡ್ಡಾಗಿ ಬಿದ್ದಿದ್ದು. ಪೊಲೀಸ್ನವರು ವರ್ತನೆ ಯಾವ ರೀತಿಯಾಗಿ ಬದಲಾಗಬೇಕು ಅಂತ ಕೆಲವೊಂದು ಸನ್ನಿವೇಶಗಳಲ್ಲಿ ಟ್ರಾಫಿಕ್ ಸರ್ ಕೆಲವರು ಏನಾಗುತ್ತೆ ಅಂದರೆ, ಯಾವುದೋ ಜ್ಞಾನದಲ್ಲಿ ಬೈಕಲ್ಲಿ ಬರ್ತಾ ಇರ್ತಾರೆ, ಅವ್ನು ಹೆಲ್ಮೆಟ್ ಹಾಕಿರಲ್ವೋ, ಮತ್ತು ಈ ಕೆಲವು ಸಮಯದಲ್ಲಿ ಡಬಲ್ ರೈಡಿಂಗ್ ಹೋಗ್ತಾ ಇರ್ತಾರೆ. ಇದನ್ನು ಅವ್ರು ಎಚ್ಚರಿಕೆ ಕೊಡಬೇಕಷ್ಟೇ. ಈಗ ಏನಾಗುತ್ತೆ, ಸಡನ್ನಾಗಿ ಅಡ್ಡ ಬರ್ತಾರೆ ಪೊಲೀಸರು. ಕೆಲವು ಟೈಮಲ್ಲಿ ಅಡ್ಡ ಬಂದು ನಿಲ್ಸೋಕೆ ಹೋಗ್ತಾರೆ, ಅವ್ನು ಯಾವುದೋ ಮೂಡಲ್ಲಿ ನೋಡ್ಬಿಟ್ಟು ಅವ್ನು ತಪ್ಪಿಸ್ಕೊಳ್ಳೋಕ್ಕೋ ಅಥವಾ ಏನು ಭಯದಿಂದ ಅನ್ಎಕ್ಸ್ಪೆಕ್ಟೆಡ್ ಆಗ್ತದೆ. ಇದನ್ನು ದಯವಿಟ್ಟು ಸ್ವಲ್ಪ ಪೊಲೀಸ್ ಇಲಾಖೆಯವರು ಸ್ವಲ್ಪ ಸ್ಮೂತಾಗಿ ವರ್ತಿಸ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ಈ ಮಂಡ್ಯದಲ್ಲಿ ಆದಂಗೆ ಆದ್ಬಿಟ್ರೆ ಯಾರು ಹೊಣೆಗಾರ ಯಾರು ಇರ್ತಾರೆ, ಇದನ್ನು ಸ್ವಲ್ಪ ಎಚ್ಚೆತ್ಕೊಂಡು ಪೊಲೀಸ್ ಇಲಾಖೆಯವರು ಗಮನ ಹರಿಸಬೇಕು. ಸರ್ಕಾರ ಲೆವೆಲಲ್ಲೂ ಇದು ತಿಳ್ಕೊಬೇಕದು, ಕೇಳಿ ಅವರ ದಾಖಲಾತಿ ಕೇಳಿ, ಯಾರು ಥೆಫ್ಟ್ ಆದ ಮತ್ತೊಂದು ಕೇಳಿ, ನಿಲ್ಲಿಸೋ ನೀತಿ ಇದೆ. ಸಡನ್ನಾಗಿ ರೋಡಿಗೆ ಅಡ್ಡ ಬಂದ್ಬಿಟ್ಟು ಸಡನ್ನಾಗಿ ಬಂದಾಗ ಎಷ್ಟೋ ನೋಡಿದ್ದೀವಿ, ಈ ಕಾಲೇಜ್ ಹುಡುಗರು ಹೋಗ್ತಾರೆ ಅಂಥ ಕಡೆ ಕಂಟ್ರೋಲ್ ಮಾಡಲಿ, ವೀಲಿಂಗ್ ಹೋದ್ರೆ ಕಂಟ್ರೋಲ್ ಮಾಡಿ, ನಾವು ಅದ್ರ ಬಗ್ಗೆ ಕೇಳಲ್ಲ. ಯಾರೋ ನಾಗರಿಕ ಪಾಪ ಮನೆ ಒಂದು ಮಗು ಎತ್ಕೊಂಡು ಹೋಗ್ತಾವ್ರೆ, ಈ ಸಡನ್ನಾಗಿ ಫ್ಯಾಮಿಲಿ ಹೋಗ್ತಾರೆ, ಅಡ್ಡ ನಿಲ್ಸಿ ಬಂದ್ಬಿಟ್ರು ಒಬ್ರು ನಮ್ಮ ಕಣ್ಣು ಮುಂದೆನೇ. ಅವಾಗ ನಾವು ಯಾಕೆ ಸರ್ ಹಿಂಗೆಲ್ಲ ಮಾಡ್ತಿದ್ರು ಅಂದಾಗ ತೋರಿಸಿ, ಅದನ್ನು ಕೇಳೋ ರೀತಿ ಕೇಳಿ, ಸರ್ ಎಲ್ಲೋ ಹೋಗ್ಬೇಕು ಅವರು, ಪಾಪ ಎಲ್ಲ ಅರ್ಜೆಂಟ್ ಹೋಗಿರು, ಇಂಥವ್ರ ಕತೆ ಏನಾಗಬೇಕು ಅದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯವರು ಗಮನ ಹರಿಸಿ ಸಾರ್ವಜನಿಕರ ಅನುಕೂಲ ರೀತಿಯಲ್ಲಿ ಮಾಡಲಿ, ಕಾನೂನು ಪ್ರಕಾರ ಮಾಡಲಿ. ಆದರೆ ಅದು ಸ್ವಲ್ಪ ತೊಂದರೆ ಆಗುತ್ತೆ. ತುರ್ತು ಪರಿಸ್ಥಿತಿ ಇರುತ್ತೆ ಅಂದರೆ ನೋಡ್ರಿ, ಅನಾರೋಗ್ಯ ಒಂದು ಅವ್ರ ಆಸ್ಪತ್ರೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಹೋಗ್ತಿರ್ತಾರೆ, ಕೆಲವೊಂದ್ಸರಿ ಡಾಕ್ಯುಮೆಂಟ್ಸ್ ಮರ್ತು ಬಂದಿರ್ಬೋದು. ಎಲ್ಲ ಸಮಯದಲ್ಲೂ ಕಾನೂನು ಅಪ್ಲೈ ಆಗೋದಿಲ್ಲ ಅಂತ. ಹೌದು, ಖಂಡಿತ. ಈಗ ಹಾಸ್ಪಿಟ್ಲ್ಗಳಿಗೆಲ್ಲ ಜನ ಹೋಗ್ತಾರೆ, ಎಮರ್ಜೆನ್ಸಿ ಇಲ್ಲಿ ಹಾಸ್ಪಿಟ್ಲ್ ಇದೆ ನೆಲಮಂಗಲದಲ್ಲಿ, ಸಡನ್ನಾಗಿ ಹೋಗ್ತಾ ಇರ್ತಾರೆ, ಟ್ರಾಫಿಕಲ್ಲಿ ತಗಲಾಕೊಂಡಿರ್ತಾರೆ, ಅವನೇನೋ ಒಬ್ಬನ ಕರ್ಕೊಂಡು ಹೋಗ್ಬೇಕು, ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ರೆ ಏನು ಮಾಡೋಕ್ಕತ್ತೆ ಸರ್? ಇವೆಲ್ಲ ಸಮಸ್ಯೆನ ಸ್ವಲ್ಪ ಪೊಲೀಸರು ಸ್ವಲ್ಪ ಎಕ್ಸಮ್ಷನ್ ಕೊಡಬೇಕು. ಈ ಜಾಸ್ತಿ ಇದಾದಾಗ ಪಬ್ಲಿಕ್ಕಿಗೂ ಭಯ ಹುಟ್ಟಲ್ಲ, ಪೊಲೀಸಲ್ಲಿ ಪ್ರೀತಿ ಬರಬೇಕು, ಪೊಲೀಸ್ ಕಂಡ್ರೆ ವಿಶ್ವಾಸ ಇರಬೇಕು ನಮಗೆ. ಇವತ್ತು ಆ ಥರ ಇಟ್ಕೊಂಡ್ರೆ ಮಾತ್ರ ಇದರೊಳಗೆ ಒಂದು ನ್ಯಾಯ ಸಿಗುತ್ತೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ನೀವೇನು ಹೇಳ್ತೀರಿ? ನಿಮಗೆ ಈ ಥರದ ಕೆಟ್ಟ ಅನುಭವಗಳು ಆಗಿದೆಯಾ ಸರ್? ಟ್ರಾಫಿಕ್ ಪೊಲೀಸ್ನವ್ರಿಗೂ ನಿಮಗೂ ಆ ಥರದ ಬೇಜಾನ್ ಸರಿ ಆಗಿದೆ. ಬಟ್ ಟ್ರಾಫಿಕ್ ಅವರು ಏನಾದರೆ ದುಡ್ಡು ಮಾಡೋ ಉದ್ದೇಶಕ್ಕೋಸ್ಕರ ಒಬ್ಬೊಬ್ಬರನ್ನ ಏನು ಮಾಡ್ತಾರೆ ಅಂದರೆ, ನಕಲಿ ಸ್ಲಿಪ್ ಕೊಡೋದು, ನಕಲಿ ಇದು ಮಾಡೋದು, ಆನ್ಲೈನ್ ಚಲನ್ ಕೊಡಲ್ಲ, ಆನ್ಲೈನ್ ಚಲನ್ ಕೊಡ್ದಾನೆ ಸುಮ್ಮನೆ ಅಲ್ಲೆಲ್ಲ ನಿಂತ್ಕೊಂಡು ಅವ್ರ ಕೈ ಕಾಸು ಕೊಟ್ಟೋಗಿ, ಇವ್ರ ಕೈ ಕಾಸು ಕೊಟ್ಟೋಗಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ಏನಂದರೆ ಆ್ಯಕ್ಚುಲಿ ಟ್ರಾಫಿಕ್ ರಸ್ತೆನ ತಡೆಗಟ್ಟಬೇಕು ಅಂದರೆ ಅವರೆಲ್ಲ ನಿಂತ್ಕೊಂಡು, ಇಲ್ಲ ಒಂದು ಸೈನ್ ಬೋರ್ಡು ಒಂದು ಕೈಯಲ್ಲಿ ಹಿಡ್ಕೊಂಡು, ನೋಡಿ ನಾವು ನಿಲ್ಲಿಸಿ ಸ್ಟಾಪ್, ಈ ಥರ ಪೊಲೀಸ್ನವರು ನಾವು ನಿಲ್ಲಿಸಿ ಅಂತ ಹೇಳಬೇಕು. ಏಕಾಏಕಿ ನಿನ್ನೆ ನೀವು ಹೇಳಿದ್ರಲ್ಲ ಘಟನೆ, ಆ ಘಟನೆ ನಿಜವೂ ನಮಗೂ ತುಂಬ ನೋವು ಉಂಟು ಮಾಡುತ್ತೆ. ಇವ್ರು ಹೋಗಿ ಏನೇ ಮಾಡಿದರೆ ಮುಂದೆ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಈ ಕಳ್ಳರ ಪೊಲೀಸ್ನ ಹಿಡಿದಂಗೆ ಆಗುತ್ತೆ. ಅವ್ರಿಗೊಂದು ಫೀಲಿಂಗ್ ಇದ್ದೇ ಇರ್ತದೆ, ನಾವೇನೋ ತಪ್ಪಿಸ್ಕೊಂಡು ಒಂಚೂರು ಮುಂದೆ ಹೋಗ್ಬಿಡ್ತೀವಿ ಅಂತ ಏನು ಮಾಡ್ತಾರೆ, ಒಂದು ಸೈಡಲ್ಲಿ ಹೋಗಿದ್ದಾರೆ. ಅದೇನಾಗಿದೆ, ಹಿಂದೆ ಎಳೆದಿದ್ದಾರೆ, ಕೆಳಗೆ ಬಿದ್ದಿದೆ, ಮಗು ಗೇಟ್ ಆಗಿದೆ, ಮಗು ಸತ್ತೋಯ್ತು. ಈಗ ಇದಕ್ಕೆ ಯಾರು ಹೊಣೆ? ಟ್ರಾಫಿಕ್ ಅವ್ರು ಮಾಡಿರೋದಕ್ಕಿಂತಲೇ ಅದಾಗಿದೆ. ಇಲ್ಲಾಂದರೆ ಅವ್ರ ಪಾಡಿಗೆ ಅವರು ರಸ್ತೆಯಲ್ಲಿ ಹೆಲ್ಮೆಟ್ ಇತ್ತೋ ಹೆಲ್ಮೆಟ್ ಇಲ್ಲೋ ಸೇಫ್ಟಿಯಾಗಿ ಹೋಗ್ತಾಯಿದ್ರು. ಬಟ್ ಇದೇನಾಯಿತು, ಇವರಿಂದನೇ ರಸ್ತೆ ಸೇಫ್ಟಿ ಹಾಳಾದಂಗೆ ಆಯಿತು. ಆ ಥರ ಹಾಳೋಂಗೆ ಆಗ್ಬಾರ್ದು. ಅಕಸ್ಮಾತ್ ಅವ್ರು ನಿಲ್ಲಿಸ್ಕೊಳ್ಳಿ. ಈಗ ಒಳ್ಳೆ ಕ್ಯಾಮ್ರಾ, CC ಕ್ಯಾಮ್ರಾ, ಬಾಡಿ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಅಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ಯಾರು ಹೋಗ್ತಿದ್ದಾರೆ ಮೆನ್ಷನ್ ಮಾಡಿ ಆ ನಂಬರ್ಗೆ ಸೂಕ್ತವಾದ ಅದೇನು ವಿಧಿಸ್ಬೇಕೋ ಅದನ್ನು ವಿಧಿಸಿ ಕಲೆಕ್ಟ್ ಮಾಡ್ಕೊಳ್ಳಿ. ಅಂತ ಜನದನ್ನ ಸಾಯಿಸೋದು, ಈ ಥರ ಮಾಡೋದು, ನೋವು ಕೊಡೋದು ಅಂಥದ್ದು ಆಗಬಾರ್ದು. ಇವತ್ತು ಆಗಿರೋ ಒಂದು ಆಗ್ಬಿಟ್ಟಿದೆ, ಓಕೆ, ಮುಂದೆ ಈ ಥರ ಯಾವುದೇ ಥರ ಕೆಲಸ ನಡಿಬಾರ್ದು.
ಈ ಥರದ ಅನೇಕ ಘಟನೆಗಳು ನಡೀತವೆ ಅಂತಲೇ ಈಗಾಗಲೇ ಒಂದ್ಸರಿ ಕಮಿಷನರ್ ಆರ್ಡ್ರ್ ಹೊರಡಿಸ್ಬಿಟ್ಟಿದ್ರು. ಎಲ್ಲೂ ಕೂಡ ನೀವು ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಎಲ್ಲಿ ಬೇಕಲ್ಲ ನಿಲ್ಲಿಸೋದು, ಅವ್ರ ಮೇಲೆ ದಂಡ ಹಾಕ್ಲಿಕ್ಕೆ ಮುಂದಾಗೋದು ಮಾಡಬೇಡಿ, ನಿಮ್ಗೆ ಹತ್ರ ಕ್ಯಾಮ್ರಾ ಇದೆ ಫೋಟೋ ಹೊಡೆದು ಹಾಕಿ ಅಂತ ಮತ್ತೆ ಅದೇ ರಿಪೀಟ್ ಆಗಿದೆ. ಇದೀಗ ಏನಾಗಿದೆ, ಮೊನ್ನೆ ಸರ್ಕಾರ ಮಾಡಿರೋದ್ರಿಂದ ಪ್ರಾಬ್ಲಮ್ಮು. ಸರ್ಕಾರದವ್ರು ಏನಂತಾರೆ, ಇವತ್ತು ರಸ್ತೆ ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಜನ ನಿಲ್ಲಿಸ್ಬೇಡಿ ಅಂತಾರೆ. ಈಗ ಆಲ್ರೆಡಿ ಫುಟ್ಪಾತ್ ಮೇಲೆ ಅಂಗಡಿಗಳು ಇದ್ದೇ ಇದೆ. ಆಮೇಲೆ ರಸ್ತೆ ಕಲೆಕ್ಷನ್ ಮಾಡಿ, ಟ್ರಾಫಿಕ್ ಇದನ್ನು ಕಲೆಕ್ಷನ್ ಮಾಡಿ ಸರ್ಕಾರಕ್ಕೆ ಒತ್ತಡ ಕೊಟ್ಟಾಗ ಇವ್ರೇನು ಮಾಡ್ತಾರೆ, ಸರ್ಕಾರದ ಒತ್ತಡೆಗೆ ಮಣ್ಣಿಗೆ ಏನೋ ಒಂದಷ್ಟು ಕಲೆಕ್ಷನ್ ಮಾಡಬೇಕು. ಅವ್ರದ್ದು ಇದು TRPಗಳು ಇರ್ತವೆ, ಇಯರ್ ಎಂಡ್ ಆಗ್ತಿದೆ, ಇಷ್ಟು ಕೇಸ್ ಆಗಬೇಕು, ಇಷ್ಟಿಷ್ಟು ಕೇಸ್ಗಳು ಆಗಬೇಕು, ಇಷ್ಟಿಷ್ಟು ಇದಾಗಬೇಕು ಅಂತ ಇರ್ತದೆ. ಇದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಈ ಥರ ಕೆಲಸ ಮಾಡ್ತಾರೆ. ಆ ಆದೇಶ ಈಗ ಮುಂಚೆನೇ ಹೇಳಿದ್ರಿ ನೀವು, ಕಮಿಷನರ್ ಆದೇಶ ಕೊಟ್ಟಿದ್ರು ಅಂತ. ಕಮಿಷನರ್ ಆದೇಶ ಕೊಟ್ಟಿದ್ರು, ಯಾಕೆ ಹಿಡಿಬೇಕಾಯ್ತು ಅವ್ರನ್ನ? ತಪ್ಪು ತಾನೆ. ಈಗ ಹಿಡಿದಿದ್ದಾರೆ, ಓಕೆ ಹಿಡಿದೆ. ಇವು ತಿರ್ಗಾ ನೆಕ್ಸ್ಟು ಕಮಿಷನರು ಇವತ್ತು ಅದೇ ಹೇಳಿಕೆ ಕೊಡೋದು ಏನಾಗುತ್ತೆ? ಅದಕ್ಕೆ ಆ ಹೇಳಿಕೆಗೆ ಬೆಲೆ ಇಲ್ವಾ? ಅದಕ್ಕೆ ಒಂದು ಸರಿ ಯಾರಿಗೆ ಹೇಳಿದ್ರೆ ಕರೆಕ್ಟ್ ಗೈಡ್ಲೈನ್ಸ್ ಕೊಡಬೇಕು ಅವ್ರಿಗೆ. ಯಾವ ಥರ ಈ ಥರ ರಸ್ತೆ ಈ ಥರ ಓಡಾಡ್ದವ್ರಿಗೆ ಈ ಥರ ಇದು ಕೊಡಿ, ಫೈನ್ ಹಾಕಲಿ ಬೇಡ ಅಂತಲ್ಲ, ಕರೆಕ್ಟಾಗಿ ನೋಡಿ ಯಾವ ಥರ ಫೈನ್ ಹಾಕಬೇಕು, ಯಾವ ಥರ ಇದು ಮಾಡಬೇಕು. ಇಲ್ಲ ಈಗ CC ಕ್ಯಾಮ್ರಾಗಳಿವೆ, ಆನ್ಲೈನಲ್ಲಿ ಚೆಕಪ್ ಮಾಡ್ಬೋದು. ಯಾರು ಹೋಗದೆ ನೋಡಿ, ನಿನ್ನೆ ಆಗಿದ್ದ ಇನ್ಸಿಡೆನ್ಸಲ್ಲಿ ಆನ್ಲೈನಲ್ಲಿ ಅವ್ರು ಓಡ್ತಾ ಇದ್ದಾರೆ, ಗಂಡ ಹೆಂಡತಿ ಹೋಗ್ತಾ ಇರೋದೆ ಫ್ರೀಯಾಗಿ ಹೋಗ್ತಾಯಿದ್ರು. ಅದರಲ್ಲಿ ನೋಡಿದ್ರೆ ನಾವು CC ಕ್ಯಾಮ್ರಾದಲ್ಲಿ ಅಡ್ಮಿಷನ್ ಅವ್ರ ನಂಬರ್ ಬೇಕು ಅಂದರೆ ಅದರಲ್ಲೇ ಸಿಗುತ್ತೆ CC ಕ್ಯಾಮ್ರಾದಲ್ಲಿ. ಅದನ್ನು ನೋಡಿಬಿಟ್ಟು ಫೈನ್ ಹಾಕ್ಬೋದು, ಹುಡುಕಿ ಹಾಕಬೇಕು ಅನ್ನಂಗಿದ್ರೆ. ಅಂದರೆ ಈ ಜೀವ ಹೋಗೋವಂಥದ್ದು ಘಟನೆ ಮಾಡಿರೋದು ತುಂಬ ದುಃಖ. ನಮಗೇನೋ ತುಂಬ ದುಃಖ ಆಗುತ್ತೆ. ಅವ್ರಿಗೊಂದು ಸ್ವಲ್ಪ ನ್ಯಾಯ ಕೊಡಿಸಿ ಸರ್ಕಾರದಿಂದ ಅನುದಾನನ ಏನಾನ ಮಾಡಿ ಆ ಮಗುಗೆ ಒಂದು ಇದು ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಟ್ರಾಫಿಕ್ ಪೊಲೀಸ್ನವರು ನಿಯಮಗಳನ್ನು ಪಾಲಿಸಬೇಕು, ಕಂಟ್ರೋಲ್ ಮಾಡಬೇಕು, ಅದೆಲ್ಲವೂ ಓಕೆ. ನಿನ್ನೆ ಆದಂಥ ಘಟನೆ, ಅಮಾಯಕ ಜೀವಗಳು ಬಲಿಯಾಗುತ್ತೆ. ಏಕಾಏಕಿಯಾಗಿ ಅಡ್ಡಿಪಡಿಸೋದು, ಹೋಗಿ ಕೈ ಹಾಕಿ ನಿಲ್ಲಿಸೋದು, ಈ ಥರದ ವಿಚಾರಗಳಲ್ಲಿ ಟ್ರಾಫಿಕ್ ಪೊಲೀಸ್ನವರು ಹೇಗೆ ಬದಲಾಗಬೇಕು ಅಂತ ಬಯಸ್ತೀರಿ ಸರ್? ಇವತ್ತಿನ ದಿವಸ ಅವ್ರು ಮಾಡ್ತಾ ಇರೋದು ಕಾರ್ಯವೈಖರಿ ಕಾನೂನು ಅಡಿಯಲ್ಲಿ ಒಂದು ರೀತಿ ನೋಡಿದ್ರೆ ಉತ್ತಮವಾದ ಕೆಲಸ ಮಾಡ್ತಾವ್ರೆ ಅಂತ ಪಬ್ಲಿಕ್ಕಿಗೆ ಅನಿಸ್ತಾ ಇಲ್ಲ. ಇಲ್ಲಿ ಯಾಕಪ್ಪ ಅಂತ ಅವರಿಗೆ ಹಿಡಿಯೋಕ್ಕೆ ಜಾಗಗಳೇ ಇಲ್ವಾ ಅನ್ನೋ ಒಂದು ವಾಸ್ತವ ಇವತ್ತು ಅವರು ಅರಿವು ಮೂಡಿಸ್ಬೇಕು ಜನಗಳಿಗೆ. ಇಂಥ ಪ್ಲೇಸಲ್ಲಿ ಇಂತಿಂಥ ಜಾಗದಲ್ಲಿ ಇವತ್ತು ಸಿಗ್ನಲ್ ಇರೋ ಜಾಗದಲ್ಲಿ ಕೈ ಹಾಕೋದು ಭಾಳ ತಪ್ಪು. ಸಿಗ್ನಲ್ ಬಿಟ್ಬಿಟ್ಟು ಮುಂದಿನ ಒಂದು ದಾರಿ ಒಳಗಡೆ ಕೈ ಹಾಕಿ ಅವರು ಪರಿಶೀಲನೆ ಮಾಡಬೇಕು. ಮತ್ತು ಇಂಥ ಘಟನೆಗೆ ನೇರ ಹೊಣೆ ಆ ಒಂದು ಇಲಾಖೆ. ಆ ಒಂದು ಇಲಾಖೆ ಇವತ್ತು ಟ್ರಾಫಿಕ್ನ ಕಾನೂನು ಅಡಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಹೈಕೋರ್ಟ್ ಗೈಡ್ಲೈನ್ಸ್ ಇದೆ, ಅದನ್ನೆಲ್ಲ ಪಾಲನೆ ಮಾಡಬೇಕು. ಅವ್ರಿಗೇನು ಮಂತ್ಲಿ ಒಂದು ಕೇಸ್ಗಳು ಹಾಕಬೇಕು. ನಾನು ಇಷ್ಟು ಕೇಸ್ ಹಾಕಿದ್ದೀನಿ, ನಾನೊಬ್ಬ SI, ನಾನೊಬ್ಬ ಟ್ರಾಫಿಕ್ ಪೊಲೀಸ್ನವನು ಅಂತ ಹೇಳಿ ಏನು ರೂಟ್ ತೋರಿಸ್ತಾರೆ. ಕೈ ಹಾಕಬೇಕು, ಸಿಕ್ತವ್ರಿಗೊಂದು FIR ಬರೀಬೇಕು, ಸಿಕ್ತವ್ರಿಗೊಂದು ಪೆನಾಲ್ಟಿ ಹಾಕಬೇಕು ಅನ್ನೋದು ದೃಷ್ಟಿಯಲ್ಲಿ ಅವರು ಇವತ್ತು ಸಂಜೆ ಟೈಮು, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಕೈ ಹಾಕ್ತಾರೆ. ಸಂಜೆ ವೇಳೆ ಪಬ್ಲಿಕ್ಕು ಕೆಲ್ಸಕ್ಕೆ ಹೋಗಿ ಮನೆಗೆ ಹೋಗ್ತಿರ್ತಾರೆ, ಮಕ್ಳು ಮರಿ ಕರ್ಕೊಂಡು ಹೋಗಿರ್ತಾರೆ, ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗಿರ್ತಾರೆ. ಅಂಥವು ನೋಡಿ ಅವರು ಪಬ್ಲಿಕ್ಕಿಗೆ ಸಹಕರಿಸಬೇಕು. ಮಧ್ಯಾಹ್ನ ಹೊತ್ತು ಪುಂಡು ಪೊಕ್ರಿಗಳು ಕಾಲೇಜ್ ಮುಂದೆಗಡೆ ಅಂಥವಕ್ಕೆಲ್ಲ ಹೋಗಿ ಕಾನೂನು ಬಾಹಿರವಾಗಿ ಓಡಾಡೋಂಥ ವಿಚಾರಗಳಿಗೆ ಪೊಲೀಸ್ನವರು ಅದನ್ನು ಕಾನೂನು ಚೌಕಟ್ಟಡಿಯಲ್ಲಿ ಅವ್ರಿಗೇನು ಕಾನೂನು ಅಡಿಯಲ್ಲಿ ಕ್ರಮ ತಗೋಬೇಕು ಆ ಕೆಲಸ ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಹೆಣ್ಣು ಮಗುಗೆ ಅನ್ಯಾಯ ಆಯಿತು. ಆ ಅನ್ಯಾಯಕ್ಕೆ ನಾವು ಕಾನೂನು ಪಾಲನೆ ಮಾಡ್ತೀವಿ ಅಂತಾರೆ, ಜೀವಕ್ಕೆ ಯಾರು ಬೆಲೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಜೀವನ ಅವ್ರ ಕಾನೂನು ಮತ್ತು ಮಾನವೀಯ ದೃಷ್ಟಿ ಎರಡೂ ಪ್ರಯತ್ನ ಪಟ್ಟಿದ್ರೆ ಇವತ್ತು ಆ ಮಗುಗೆ ಆ ಗತಿ ಪತ್ತಿರಲಿಲ್ಲ, ತಾಯಿ ಮಗು ಆ ಪರಿಸ್ಥಿತಿ ಆಗ್ತಿರಲಿಲ್ಲ. ಕೆಲವೊಂದು ಸಾರಿ ತಮಾಷೆ ವಿಷಯ ಅಂದರೆ ಕೆಲವೊಂದು ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರಲ್ಲ, ಅವು ಬದಲಾವಣೆಗಳು ತರ್ತಾರೆ. ಅಂದರೆ ಗಾಡಿ ಹಿಡಿದಾಗ ಹೆಲ್ಮೆಟ್ ಧರಿಸದೇ ಇದ್ದರೆ ದುಡ್ಡು ಇಸ್ಕೊಂಡು ಅಲ್ಲೇ ಹೆಲ್ಮೆಟನ್ನು ಹಾಕಿ ಕಳಿಸ್ತಾರೆ. ಇನ್ನೂ ಏನಾದ್ರು ಕೆಲವೊಂದು ಸರಿ ಯಾರೋ ಕುಡಿದು ವಾಹನ ಚಲಾಯಿಸ್ತಾ ಇದ್ದರೆ ಅವ್ರ ಹತ್ರ ಬರೀ ಫೈನ್ ಕಟ್ಟಿಸ್ಕೊಂಡು ಅವ್ರನ್ನ ಮತ್ತೆ ಗಾಡಿ ಕೊಟ್ಟು ಕಳಿಸ್ತಾರಲ್ವಾ, ಅವ ಮತ್ತೆ ಅವ್ರು ಅಪಘಾತ ಆಗೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ಈ ಥರದ ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳು ಬಯಸ್ತೀರಾ ಅಂತ? 100ಕ್ಕೆ 100 ಭಾಗ ಅಂಥವನ್ನ ಖಂಡಿಸ್ತೀವಿ. ಮತ್ತು ಅಂಥವನ್ನ ನೀವು ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ತಾಯಿದ್ದೀರಾ ಅದನ್ನ ಇನ್ನೂ ಒಳ್ಳೆಯ ಒಂದು ಸ್ಥಾನಮಾನ ಸಿಕ್ಕಿದೆ, ಆ ಸ್ಥಾನಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ಯಾವತ್ತೂ ಮಾಡಬೇಡಿ. ಪೊಲೀಸ್ ಅನ್ನೋದು ಸಾರ್ವಜನಿಕರಿಗೆ ಒಂದು ಸೇಫ್ ಅವ್ರಿಗೆ ರಕ್ಷಣೆ ಕೊಡೋವಂಥ ಇಲಾಖೆಯಲ್ಲಿದೆ. ಅವರು ರಕ್ಷಣೆ ಕೊಡಬೇಕೇ ಹೊರತು ಅವ್ರನ್ನ ಬಲಿ ತಗೊಳ್ಳೋಂಥ ಕೆಲಸ ಮಾಡಬಾರ್ದು. ಕೆಲವೊಬ್ಬ ಪೊಲೀಸ್ನವರು, ನಾನು ಎಲ್ಲರ ಬಗ್ಗೆ ಹೇಳಲ್ಲ ಸರ್, ತುಂಬ ಒಳ್ಳೆ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ, ಮಾನವೀಯತೆಯನ್ನೇ ಮರೆತು ವರ್ತಿಸ್ಬಿಡ್ತಾರೆ. ಎಷ್ಟು ಹೇಳಿದ್ರು ಗಾಡಿ ಕೀ ಕೊಡೋದಿಲ್ಲ, ಫೈನ್ ಕಟ್ಟಿಸ್ಕೊಳ್ಳೋರ್ಗೂ ಬಿಡೋದಿಲ್ಲ. ಕೆಲವೊಬ್ಬರ ಪರಿಸ್ಥಿತಿ, ಕೆಲವೊಂದು ಪರಿಸ್ಥಿತಿ ಏನು ಮಾಡ್ತಾರೆ ಅಂದರೆ ಅವರೆಲ್ಲೋ ನಿಂತಿರ್ತಾರೆ, ಯಾರೋ ಮೇಲಧಿಕಾರಿಗಳು ನಮ್ಗೆ ಗಮನಿಸ್ತಾರೆ, ನಾನಿಲ್ಲಿ ಕೈ ಅಲ್ಲಾಡಿಸ್ಬಿಟ್ಟು ಒಂದು 5-6 ಬೈಕ್ ಹಿಡ್ಬಿಟ್ರೆ ನನ್ನ ಮೆಚ್ಕೊಂತಾರೆ ಅನ್ನೋ ಕೆಲಸ, ಸ್ವಾರ್ಥದ ಕೆಲಸ ಮಾಡ್ತಾರೆ. ಆ ಸ್ವಾರ್ಥದ ಕೆಲಸ ಬಿಟ್ಟು ನಾನು ಮನುಷ್ಯನೇ, ನಾನು ಕಾನೂನು ಅರಿವು ಮೂಡಿಸ್ಬೇಕು, ಕಾನೂನು ಬಗ್ಗೆ 4 ಜನಕ್ಕೆ ತಿಳುವಳಿಕೆ ಕೇಳಬೇಕು, ಕಾನೂನನ್ನ ಪಾಲನೆ ಮಾಡಿ ಅಂತ ಮಾನವೀಯತೆ ದೃಷ್ಟಿಯಿಂದ ಮಾತಾಡಬೇಕು ಅನ್ನೋದು ಈ ಸಂದರ್ಭ. ಭಾಳ ಸರಿ ಟ್ರಾಫಿಕ್ ಪೊಲೀಸ್ನವರು ವೈಲೇಷನ್ಸ್ನ ಕಂಟ್ರೋಲ್ ಮಾಡಬೇಕು, ರೂಲ್ಸ್ ಬ್ರೇಕ್ ಮಾಡೋರನ್ನ ಹಿಡಿದು ದಂಡಿಸಬೇಕು, ಫೈನ್ ಕಟ್ಟಬೇಕು ಅಂತ ಇರೋದು.
ಎಲ್ಲೋ ಒಂದ್ಸರಿ ಅನೇಕ ಬಾರಿ ಅವರೇ ವೈಲೇಷನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಸರ್. ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್? ಇದ್ರ ಬಗ್ಗೆ ಏನು ಹೇಳೋದಂದರೆ, ಫಿಸಿಕಲ್ಲಾಗಿ ಹಿಡಿಯೋದಕ್ಕಿಂತ ಬಂದು ಏನು ರಸ್ತೆಯಲ್ಲಿ ಬಂದು ಹಿಡಿಯೋದಕ್ಕಿಂತ ಬಂದು ಈಗೇನು ಡಿಜಿಟಲ್ ಮಾಡ್ತಾ ಇದ್ದಾರೆ, ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ಫೈನ್ ಹಾಕೋಂಥದ್ದು ಅಥವಾ ಏನು ಅಲ್ಲೇ ಒಂದು ಫೋಟೋ ಹೊಡ್ಕೊಂಡು ಫೈನ್ ಹಾಕೋದು. ಆಮೇಲೆ ಈಗ ಹೊಸದಾಗಿ ಒಂದು ಹೈಕೋರ್ಟಿನ ಆದೇಶ ಬಂದಿದೆ, ಏನು ಬಾಡಿ ಕ್ಯಾಮ್ರಾ ಪ್ರತಿಯೊಬ್ಬ ಟ್ರಾಫಿಕ್ನವ್ರಿಗೆ ಬಳಸಬೇಕು ಬಾಡಿ ಕ್ಯಾಮ್ರಾ ಅನ್ನೋದು ಮ್ಯಾಂಡೇಟ್ರಿ ಆಗಿದೆ. ಅಂಥದನ್ನು ಬಳಸ್ಬಿಟ್ಟು ಫೈನ್ ಹಾಕಿದ್ರೆ ಒಳ್ಳೆಯದು. ಒಂದು 500 ರೂಪಾಯಿ ಫೈನು, 1000 ರೂಪಾಯಿ ಫೈನ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ. ಪ್ರಾಣಗಳ ಹಾನಿ ಆಗಬಾರ್ದು. ಪ್ರಮುಖವಾದದ್ದು ಏನಂದರೆ ಪ್ರಾಣ ಹಾನಿ ಆಗಬಾರ್ದು. ನಾವು ಇಲಾಖೆಗೆ ಹೇಳೋದು, ಪೊಲೀಸ್ ಇಲಾಖೆಗೆ ಗಮನಕ್ಕೆ ನಾನು ಮನವಿ ಮಾಡೋದೇನೆಂದರೆ, ಈ ರೀತಿ ಫಿಸಿಕಲಾಗಿ ಬಂದು ಫೋರ್ಸ್ಫುಲ್ ಹಿಡಿಯೋದು ಬೇಡ. ಒಂದು ಫೋಟೋ ಹೊಡೆದು ಅಥವಾ ಏನಾದರೂ ಈ ರೀತಿ ಏನು ಮಾಮೂಲಿ ಈಗ ಕ್ಯಾಮ್ರಾಗಳನ್ನ ನೋಡ್ಬಿಟ್ಟು ಫೈನ್ ಹಾಕಿದ್ರೆ ಬೆಟರ್ ಅಂದ್ಕೊತೀನಿ. ಇದು ಸೂಕ್ತವಾಗಿರ್ತದೆ. ಫಿಸಿಕಲಾಗಿ ಹಿಡಿದು ಪ್ರಾಣಾನೇ ಆಗೋದು ಬೇಡ ಅಂದ್ಕೊತೀನಿ ಸರ್. ಅದಕ್ಕೋಸ್ಕರ ಬಟ್ ನಿಮಗೆ ಆ ಥರದ್ದು ಏನೋ ಒಂದು ಕಡೆ ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿ ನಿಲ್ಲಿಸಿ ಆ ಥರ ಕೆಟ್ಟದಾಗ ಗುರುತಿಸಿರೋ ಅನುಭವಗಳಾಗಿದೆಯಾ ಸರ್? ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಸಹಜವಾಗಿ ಆಗಿರುತ್ತೆ. ನನಗೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಸಾರ್ವಜನಿಕರು ಕೂಡ ಅದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಏನು ಸರ್ಕಾರಿ ಏನು ಆದೇಶಗಳನ್ನು, ಸುತ್ತೋಲೆಗಳನ್ನು ಪಾಲನೆ ಮಾಡಬೇಕು ಅಂತ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೀನಿ. ಪ್ರಾಣಕ್ಕಿಂತ ದುಡ್ಡೇನು ದೊಡ್ಡದಲ್ಲ, ಪ್ರಾಣನೇ ದೊಡ್ಡದು. ಅಕಸ್ಮಾತ್ ನಿಲ್ಲಿಸ್ತಾರ ಪೊಲೀಸವ್ರು ನಿಲ್ಲಿಸಿದ್ರೆ ನಿಲ್ಲಿಸ್ಬಿಟ್ಟು ಏನಂತ ನಿಲ್ಲಿಸ್ಬಿಟ್ಟು ಮಾತಾಡಿದ್ರೆ ಒಳ್ಳೆಯದು. ಅದಕ್ಕೋಸ್ಕರ ಫೋರ್ಸಾಗಿ ಹೋಗೋದಂಥದ್ದು ಅಥವಾ ವೈಲೇಷನ್ ಮಾಡ್ಕೊಂಡು ಹೋಗೋದು ಅದನ್ನು ಮಾಡಬಾರ್ದು. ಸಾರ್ವಜನಿಕರು ತಾಳ್ಮೆಯಿಂದ ವರ್ತಿಸಬೇಕು, ಪೊಲೀಸ್ನವರು ತಾಳ್ಮೆಯಿಂದನೇ ವರ್ತಿಸಿದ್ರೆ ಒಳ್ಳೆಯದು ಸರ್. ಇದ್ರ ಜೊತೆಗೆ ನಾನು ಫೈನ್ ಹಾಕೋದು ಒಂದೇ ಇದಕ್ಕೆ ಪರಿಹಾರ ಅಂತ ಒಂದ್ಸಲ ಅವೇರ್ನೆಸ್ ಮೂಡಿಸ್ಲೂಬೋದು ಅಂತ. ಯಾಕೆಂದರೆ ಈಗ ಅವರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅವ್ರಿಗೆ ಫೈನ್ ಕಟ್ಟೋದ್ರ ಬದಲು ಅವ್ರ ಹಣದಲ್ಲೇ ಅಲ್ಲೇ ಹೆಲ್ಮೆಟ್ ಕೊಟ್ಟು ಕಳಿಸಬಹುದು. ಆ ಥರದ ಅನ್ಯ ಮಾರ್ಗಗಳು ಕೂಡ ಇದೆ. ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅಂತ ಅಲ್ಲ, ಆ ಥರದ ಅವೇರ್ನೆಸ್ಸು ಮೂಡಿಸಿದ್ರೆ ಒಳ್ಳೆಯದೇ. ಇಲಾಖೆ ಏನು ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮತ್ತು ಸಾರ್ವಜನಿಕರು ಬೇರೆ ಯಾರು ಅಫಿಷಿಯಲ್ಸ್ಗಳಿದ್ದಾರೆ ಆ ಥರದ ಅವೇರ್ನೆಸ್ಸು ಅಥವಾ ಸಂಘಟನೆಗಳು ಮತ್ತು ಏನು ಜನಪ್ರತಿನಿಧಿಗಳು ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಒಳ್ಳೆಯದು. ಪ್ರಾಣ ಹಾನಿ ಮಾತ್ರ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದು ನನ್ನೊಂದು ಇಲಾಖೆ ಸಲಹೆ ಮತ್ತು ಏನು ಸಂಬಂಧಪಟ್ಟ ಸಚಿವರಿಗೂ ನನ್ನೊಂದು ಸಲಹೆ. ಅವೇರ್ನೆಸ್ ಮೂಡಿಸಿದ್ರೆ ಒಳ್ಳೆಯದೇ ಅದು. ಸರ್, ನಾನು ಹೇಳಿದೆ ಟ್ರಾಫಿಕ್ ಪೊಲೀಸ್ನವ್ರು ಏನೆಲ್ಲ ಬದಲಾವಣೆಗಳು ಆಗಬೇಕು ಅನ್ನೋ ಕುರಿತಾಗಿ ಭಾಳಷ್ಟು ಬದಲಾವಣೆಗಳನ್ನು ಬಯಸ್ತಾ ಇದ್ದೀರಿ ಅಂತ. ಏನು ಚೇಂಜಸ್ ಆಗಬೇಕು ಅಂತ? ಚೇಂಜಸ್ ಅಂದರೆ ಈಗ 2 ವೀಲರ್ಸ್ ಏನಿದ್ದಾರೆ ನಾವು ರಸ್ತೆಯಲ್ಲಿ ಓಡೋಕ್ಕೆ ಆಗಲ್ಲ. ಇನ್ನು ಯಾವುದೇ ಸ್ಟೇಜ್ ಆಗಿರಿ, ಎಷ್ಟೇ ಟ್ರಾಫಿಕ್ ಇರಲಿ, ಬಂದು ಕೈ ಅಡ್ಡ ಹಾಕಿಬಿಟ್ಟು ಅಟ್ಯಾಕ್ ಮಾಡಿಬಿಡ್ತಾರೆ. ಸೇಮ್ ಅಟ್ಯಾಕ್ ಮಾಡ್ದಂಗೆ ಮಾಡ್ತಾರೆ. ಆವಾಗ ಆ ಪಬ್ಲಿಕ್ ಏನಾಗ್ತಾರೆ, ಏನು ಅಪ್ಪಿತಪ್ಪಿ ಬಿದ್ದರೆ ಅವನು ಮೇಲ್ಕೊಟ್ಟೋಗ್ತಾನೆ. ಇದಕ್ಕೆಲ್ಲ ಪೊಲೀಸರ ಕಾರಣ. ಮೊದಲು ಸಂಚಾರ ವ್ಯವಸ್ಥೆ ಏನಿದೆ ಅವ್ರದ್ದು, ಈ 2 ವೀಲರ್ ಹಿಡಿಯೋದು ಮೊದಲು ಬಿಡಬೇಕು. ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿರ್ತೀವಿ, ಎಲ್ಲ ರೆಕಾರ್ಡ್ಸ್ ಇದ್ರೂ ಅವನು ಕರೆಕ್ಟಾಗಿ ಓಡಿಸ್ತಾ ಇದ್ರು, ಏನೂ ತಪ್ಪು ಮಾಡ್ತಾ ಇದ್ರು, ಯಾವುದೇ ಜಂಪಲ್ಲಿ ಏನೇ ಇಲ್ಲದ ಇದ್ರು ಹೋಗಿ ನಿಲ್ಲಿಸ್ಬಿಡ್ತಾರೆ. ಫ್ಯಾಮಿಲಿ ಇರಲಿ ಇಲ್ಲದೇ ಇರಲಿ, ಕೋರ್ಟ್ನಾಗ ಅವನ್ನ ಪಾಪ ಅರ್ಜೆಂಟ್ ಇರ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತದೆ, ಏನು ಹೇಳಿದ್ರು ಕೇಳಲ್ಲ ಅವರು. ಅವರೇನು ಕೆಲವರು ಏನು ಮಾಡ್ತಾರೆ, ದುಡ್ಡು ಇಸ್ಕೊತಾರೆ, ಕೆಲವರು ಹಂಗೆ ವ್ಯವಸ್ಥೆ ಮಾಡ್ಕೊತಾರೆ. ಹಿಂಗೆಲ್ಲ ಮಾಡಿ ಸಂಚಾರ ವ್ಯವಸ್ಥೆ ಮತ್ತು ಭಾರಿ ಕಷ್ಟ. ಇದನ್ನು ಸುಧಾರಣೆ ಮಾಡಬೇಕು. ಇದನ್ನು ಕಮಿಷನರು ಈ ಕಡೆ ಗಮನ ಹರಿಸಿ ಈ ಪೊಲೀಸ್ ಮೇಲೆ ಕ್ರಮ ತಗೋಬೇಕು. ಈ ಥರ ಏನಾದ್ರು ಅಮಾನವೀಯ ವರ್ತಿಸಿರೋದು ಟ್ರಾಫಿಕ್ ಪೊಲೀಸ್ನವ್ರ ಬಳಿ ನೀವು ಸಿಗ್ಬಿದ್ದಿರೋದು, ಆ ಥರದ್ದು ಯಾವ್ದಾದ್ರು ಉದಾಹರಣೆ ನೋಡಿದ್ದೀವಿ. ಎಷ್ಟೋ ಸರಿ ನೋಡಿದ್ದೀವಿ, ಸಿಗ್ಬಿದ್ದಿದ್ದೀವಿ. ಒಂದು ಸಾರಿ ಪಾರ್ಲಾಜಿ ಹತ್ರ ಗಾಡಿ ಕೀ ಕಿತ್ಕೊಳಕ್ಕೆ ಬಂದ. ಎಲ್ಲ ನಂದೇನು ತಪ್ಪೇನಿರಲಿಲ್ಲ, ಎಲ್ಲ ರೆಕಾರ್ಡ್ಸ್ ಹೋಯಿತು, ನಾನೇನು ಯಾವುದೇ ವೈಲೇಟ್ ಮಾಡಿರಲಿಲ್ಲ. ಸರ್ ಗಾಡಿ ಕಿತ್ಕೊಂಡು ಬಂದ, ಕೀ ಕೊಡಲಿಲ್ಲ, ಗಾಡಿ ಏನು ಬಂದುಬಿಟ್ಟಿದೆ, ಏನು ಬೇಕು ತೊಗೊಂಡೋಗಪ್ಪ, ನನಗೆ ಗೊತ್ತದೆ, ರಿಲೀಸ್ ಮಾಡಿ ಗೊತ್ತದೆ ಅಂತ ನಾನು ಹೊರಟೋದೆ. ನಾನು ತುಂಬ ಅರ್ಜೆಂಟ್ ಇತ್ತು ನನಗೆ ಅವತ್ತು, ಹಾಸ್ಪಿಟ್ಲಿಗೆ ಹೋಗ್ಬೇಕಾಯಿತು. ಆವಾಗ ಯಾರೋ ಪಟ್ಟಿ ಇರ್ತಾರಲ್ಲ ಹೆಡ್ ಕಾನ್ಸ್ಟೇಬಲ್, ಎಲ್ಲ ಬರ್ರಿ ಕಳಿಸಿ ಅವ್ರನ್ನಂತ. ಆವಾಗ ಅವ್ರು ಕಳಿಸಿರು. ಹೀಗೆ ಸಮಯ ಸಂದರ್ಭ ಏನೋ ಇರ್ತವೆ. ಇವರು ಸುಮ್ಮನೆ ಈ ವಸೂಲಿಗೋಸ್ಕರ ಮಾಡ್ತಾ, ಇದು ತಪ್ಪು. ಮೊದಲು ಏನಿದೆ ವಸೂಲಿ ತಪ್ಪು, ಎಲ್ಲ ರೆಕಾರ್ಡ್ಸ್ ಆಗ್ಬೇಕು. ಆ ಥರ ಮಾಡಿ ಇವು ಏನೇ ಇದು ಹಿಡೀಲಿ ಅಥವಾ ದುಡ್ಡು ಇಸ್ಕೊಳ್ಳಿ ಎಲ್ಲ ಆನ್ಲೈನ್ ಆಗಿರಬೇಕು. ಯಾವುದೋ ವ್ಯವಹಾರ ಆಗಬಾರ್ದು. ಅವಾಗ ನೋಡಿ ವ್ಯವಸ್ಥೆ ಸರೋಗುತ್ತೆ.